ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಉಷಾ. ನಾನು ಇನ್ನೂ ಮಿಕ್ಕಿದ ಪರಿಚಯನ ಮುಂದೆ ಹೇಳ್ತೀನಿ. ಬೆಳಿಗ್ಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಆಗೋದೇ ಉಪ್ಪಿಟ್ಟು. ಯಾಕಂತಂದರೆ ಮನೆ ಕ್ಲೀನಿಂಗ್ ಇರುತ್ತಲ್ಲ, ಎಲ್ಲ ಮಾಡಿಕೊಂಡು ತಿಂಡಿ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಆಪ್ಷನಲ್ಗೆ ಉಪ್ಪಿಟ್ಟು ಇಟ್ಕೊಂಡಿರ್ತೀನಿ. ತಿನ್ನೋಕ್ಕಾಗಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋದು. ಇನ್ನು ನಮ್ಮ ಮನೆಯವ್ರಿಗಂತೂ ತರಕಾರಿ ಹಾಕಿದ್ರೆ ಇಷ್ಟ ಆಗೋಲ್ಲ. ನಮಗೆ ಪ್ಲೇನ್ ಉಪ್ಪಿಟ್ಟು ಇಷ್ಟ ಆಗೋಲ್ಲ. ಅದರಿಂದ ಸ್ವಲ್ಪ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಬರ್ತಾಳೆ. ಇವಾಗ ನಾನು ಏನು ಮಾಡಿದ್ರೂ ನನ್ನ ಜೊತೆಲೇ ಇರ್ತಾಳೆ. ಬರ್ತಾಳೆ ನೋಡಿ ಇವಾಗ. ಅಮ್ಮ ಏನು ಮಾಡ್ತಿದ್ಯಾ ಅಂದ್ಕೊಂಡು. ವಿಡಿಯೋ ಮಾಡ್ತಾವನೆ. ಯಾರು ಕೊಟ್ಟರು? ಇಷ್ಟೊತ್ತಿಗೆ ಕುರ್ಕುರಿಸ್ಕೊ ಬಂದಾನು. ನಾನು ಅಮ್ಮ ವಿಡಿಯೋ ಮಾಡೋಣ ಅಂತ ಇಟ್ಟಿದ್ದೀನಿ. ಅಲ್ಲಿಡು, ನೀನು ಅಲ್ಲಿಡು ಚಿನ್ನಿಮ್ಮ. ಈ ಕಡೆ ನೋಡು. ವರ್ಷ ಇವಾಗ ಈ ಸರಿ ಹಾಕಬೇಕು.
ಇಲ್ಲಿ ಹತ್ತಿರದಲ್ಲಿ ಮನೆ ಹತ್ರ ಬಿ ಸ್ಕೂಲ್ ಇದೆ, ಅಲ್ಲಿಗೆ ಹೋಗ್ತಾಳೆ. ತಿಂಡಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಬಿಟ್ಬಿಟ್ಟು ಬಂದಮೇಲೆ ತಾನೇ ನಂಗೆ ಮಿಕ್ಕಿದ ಕೆಲಸ ಮಾಡೋಕ್ಕಾಗೋದು ಅಂದ್ಬಿಟ್ಟು ಅವಳಿಗೆ ತಿಂಡಿ ತಿನ್ಸೋಣ ಅಂತ ಕೂರಿಸಿದ್ದೆ. ಇದು ಮಗ ತಕ್ಕ ಟೈಮ್ ಆಯಿತು. ನಂದು ಟೈಮ್ ಆಯ್ತಾ? ಇನ್ನು ಇವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದು ಸ್ಕೂಲಿಗೆ ರೆಡಿ ಮಾಡಿಬಿಡೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದೆ. 10 ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ. ನಡಿ ಎದ್ದು ಮೇಲ್ಕ ಎದ್ದು ಪಪ್ಪು. ಇನ್ನು ಅವಳನ್ನು ಸ್ಕೂಲಿಗೆ ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟು ಹೋಗಿದ್ದೆ. ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಕಸ ಗುಡಿಸಿರ್ಲಿಲ್ಲ, ಹೊರಗಡೆ ಕಸ ತೆಗೆದ್ಬಿಟ್ಟು ನೆನ್ನೆ ಸ್ವಲ್ಪ ಮೋಡ ಇತ್ತು ಅಂತೇಳಿ ಬಟ್ಟೆಗಳು ಆರಿರಲಿಲ್ಲ, ಒಳಗಡೆಗೆ ತಂತ ಹಾಕಿದ್ದೆ ಬಟ್ಟೆ ಒಣಗಲಿ ಸ್ವಲ್ಪ ಅಂದ್ಬಿಟ್ಟು. ಅವಳು ಮನೇಲಿತ್ತು ಅಂದರೆ ಏನು ಕೆಲಸನೂ ಮಾಡೋಕ್ಕೊಡಲ್ಲ ಫ್ರೆಂಡ್ಸ್. ಹೆಂಗೋ 2:30-3 ಗಂಟೆ ಬರ್ತಾಳೆ. ಅಷ್ಟೊತ್ತು ತನಕ ಸ್ವಲ್ಪ ಕೆಲಸ ಮಾಡಿ ರಿಲ್ಯಾಕ್ಸ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಬಂದುಬಿಟ್ಟಿರ್ತಾಳೆ 2:30ಗೆಲ್ಲ. ಬಟ್ಟೆ ತಗೊಂಡೋಗಿ ಒಳಗಡೆಗೆ ಹಾಕ್ಬಿಟ್ಟು ಇನ್ನು ಒಳಗಡೆ ಎಲ್ಲ ಒರೆಸ್ಬಿಡೋಣ. ಇವತ್ತು ಬೇರೆ ಕರೆಕ್ಟಾಗಿ ನಾನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಕರೆಂಟ್ ಬೇರೆ ಹೊರ್ಟೋಗಿತ್ತು. ಇನ್ನು ಒಳಗಡೆ ಬೇರೆ ಮನೆ ಒರೆಸೋದೆಲ್ಲ ವೀಡಿಯೋ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ವೀಡಿಯೋ ಮಾಡಲಿಲ್ಲ.
ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡಿ ಎಷ್ಟೊಂದು ನೀಟಾಗಿ ಕಾಣಿಸ್ತಾಯಿದೆ, ಒಂಥರ ಪಾಸಿಟಿವ್ ವೈಬು. ಇನ್ನು ಸ್ನಾನ ಮಾಡ್ಕೊಂಡು ಬಂದೇನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂತ. ಇವತ್ತು ನನ್ನದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಏನೋ ಒಂದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದಾಗ ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ರೇ ಸ್ವಲ್ಪ ಸಮಾಧಾನ. ಇನ್ನು ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ತೊಗೊಂಡೋಗಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು, ನಮ್ಮ ಯಜಮಾನ್ರು ಬರೋ ತನಕ ಲೇಟ್ ಆಗುತ್ತೆ ಅಂತೇಳಿ ಅಪ್ಪನೇ ಸ್ನಾನ ಮಾಡ್ಕೊಳ್ಳಿ ಅಂದೆ. ಅದಕ್ಕೆ ಅಪ್ಪ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾರೆ. ಇನ್ನು ಇದನ್ನೆಲ್ಲ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ದೇವ್ರ ಮನೆಯಲ್ಲೂ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ. ಇನ್ನು ಅಲ್ಲಿ ಹೋಗಿದ್ದು ಬರೋ ತನಕ ಲೇಟ್ ಆಗುತ್ತೆ ಅಂತೇಳಿ ದೇವ್ರ ಪೂಜೆನೂ ಮಾಡಾಯಿತು. ನೋಡ್ತಾ ಇರ್ಬೋದು, ದೀಪ ಹಚ್ಬಿಟ್ಟು ರೆಡಿ ಮಾಡಿದ್ದೀನಿ. ಇನ್ನು ನನ್ನ ಪರಿಚಯಕ್ಕೆ ಬರೋದಾದರೆ ನಾವು 3 ಜನ ಹೆಣ್ಮಕ್ಳು, ನಮ್ಮ ಅಕ್ಕ, ನಾನು, ನನ್ನ ತಂಗಿ. ನಮ್ಮ ಅಕ್ಕನ ಮದುವೆಯಾಗಿ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಇನ್ನು ನನ್ನ ತಂಗಿಗೆ ಇವಾಗ ರೀಸೆಂಟಾಗಿ ಒಂದು 4 ತಿಂಗಳಾಯಿತು ಮದುವೆಯಾಗಿ. ಇನ್ನು ನನಗೆ ಒಬ್ಬ ಮಗಳಿದ್ದಾಳೆ, ಅವಳು 3.5 ವರ್ಷ. ಇನ್ನು ನಾನು ಯಾಕಪ್ಪ ಯೂಟ್ಯೂಬ್ ಚಾಯ್ಸ್ ಮಾಡಿಕೊಂಡೆ ಅಂತಂದರೆ, ಇದು ನಾನು ಎಷ್ಟೋ ವರ್ಷದ ಕನಸು ಅಂತಲೇ ಹೇಳ್ಬೋದು. ಒಂದು 3-4 ವರ್ಷದಿಂದನೇ ಚಾನಲ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡು ಮಾಡಲೇ ಇಲ್ಲ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಸಪೋಸ್ ನಾವು ಮಾಡಿದ್ರೂ ವ್ಯೂಸ್ ಬರುತ್ತಾ, ಎಲ್ಲ ನೋಡ್ತಾರಾ ಅನ್ನೋದೊಂದು ಡೌಟು. ಏನು ಮಾಡೋದು ಅಂತ ಸುಮ್ಮನೆ ಹಿಂಗೆ ಟೈಮ್ ವೇಸ್ಟ್ ಆಗೇ ಹೋಯ್ತು 3-4 ವರ್ಷ. ಮತ್ತು ಇವಾಗ ತಿರ್ಗಾ ಅದೇ ಯೋಚನೆ ಬಂತು, ಅಯ್ಯೋ ನಾನು ಯೂಟ್ಯೂಬ್ ಮಾಡಬೇಕಲ್ಲ, ಅದೊಂದು ಪೆಂಡಿಂಗ್ ಇಟ್ಟಿದ್ದೀನಲ್ಲ, ಏನು ಮಾಡೋದು ಅಂತೇಳಿ ಫೈನಲಾಗಿ ವಿಡಿಯೋ ಮಾಡೇ ಬಿಟ್ಟೆ. ಅದೇನಾದ್ರು ಆಗಲಿ ಮುಂದೆ ನೋಡೋಣ ಅಂತಂದ್ಬಿಟ್ಟು. ಇನ್ನು ಹಳ್ಳಿಗಳಲ್ಲಂತೂ ಕೇಳಬೇಕಾ, ಯಪ್ಪ ದೇವರೇ, ನಾವು ಸುಮ್ಮನೆ ಇದ್ದರೂ ಮಾತಾಡ್ತಾರೆ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ತಲೆ ಕೆಡ್ಸ್ಕೊಬಾರ್ದು. ನಮಗೇನಿಷ್ಟ, ನಮ್ಮ ಫ್ಯಾಷನ್ ಏನಿದೆ ನಾವು ಮಾಡಲೇಬೇಕು. ನಮ್ಮ ಮನೆಯವ್ರನ್ನ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಅನ್ನಿಸ್ತಿದೆ, ಮಾಡಲಾ ಅಂದೆ. ಮಾಡಪ್ಪ, ನಿನ್ನಿಷ್ಟ, ನಿಂಗೇನಿಷ್ಟ ಅದು ಮಾಡು ಅಂತಂದರು. ನಂಗೆ ಅರ್ಧ ಸಕ್ಸಸ್ ಅಲ್ಲೇ ಸಿಕ್ಕಷ್ಟು ಖುಷಿ ಆಯಿತು. ನೀವು ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ದಯವಿಟ್ಟು ಮಾಡಿ. ಯಾಕಂತಂದರೆ ಸಕ್ಸಸ್ ಸಿಗೋದು ಬಿಡೋದು ಸೆಕೆಂಡ್ರಿ. ನಮಗೇನಿಷ್ಟ ಆ ಫೀಲ್ಡನ್ನ ನಾವು ಚಾಯ್ಸ್ ಮಾಡ್ಕೋಬೇಕು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಧಾರಾಳವಾಗಿ ಮಾಡ್ಬೋದು. ನನಗೆ ನನ್ನ ಗಂಡ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ನಾಳೆ ನಮ್ಮದು ಆ್ಯನಿವರ್ಸರಿ ಇದೆ, ಮದುವೆಯಾಗಿ ನಮ್ಮದು ನಾಳೆಗೆ 5 ವರ್ಷ ಕಂಪ್ಲೀಟ್ ಆಗುತ್ತೆ. ನಾನು ನಾಳೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ನಾಳೆ ಸ್ಟಾರ್ಟ್ ಮಾಡಬೇಕು ಹೊಸ ವೀಡಿಯೋನ ಅಂತ. ಬಟ್ ನಮ್ಮೂರ ದೇವಸ್ಥಾನಕ್ಕೆ ಫಸ್ಟ್ ಹೋಗಿದ್ದು ಬರೋಣ ಅಂದ್ಬಿಟ್ಟು ಇವತ್ತೇ ಇಂದಿನ ದಿನ ವೀಡಿಯೋನ ಹಾಕ್ತಾಯಿದ್ದೀನಿ. ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ, ಯಾರೂ ಮಿಸ್ ಮಾಡಬೇಡಿ. ಮಿಸ್ ಮಾಡ್ತಿದ್ದಂಗೆ ವಿಡಿಯೋ ನೋಡಿ. ಇವಾಗ ನಮ್ಮೂರ ದೇವಸ್ಥಾನಕ್ಕೆ ಹೋಗೋಣ, ನೋಡೋಣ ಬನ್ನಿ. ನಾನು ಮನೇಲೆಲ್ಲ ಜಾಸ್ತಿನೇ ಮಾತಾಡೋದು, ಬಟ್ ಫಸ್ಟ್ ಟೈಮ್ ಅಲ್ವಾ, ವಿಡಿಯೋ ಮುಂದೆ ಮಾತಾಡ್ದೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟಿಂದ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡಿದಾಗ ಏನಾದರೂ ತಪ್ಪಾಗುತ್ತೆ ಅಂತ ಅಷ್ಟೇ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆದ್ರೂ ಕರೆಕ್ಷನ್ ಮಾಡ್ಕೋಬೋದು ಎಡಿಟಲ್ಲಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಕರೆಕ್ಟಾಗಿ ನಾವು ದೇವಸ್ಥಾನ ಒಳಗಡೆಗೆ ಹೋಗ್ತಾ ಇದ್ವಿ, ಅಷ್ಟಕ್ಕೆ ದೇವ್ರಿಗೆ ಆರತಿ ಮಾಡ್ತಾಯಿದ್ರು. ಅದಂತೂ ತುಂಬ ಖುಷಿಯಾಯಿತು. ಈ ದೇವಸ್ಥಾನ ಬಂದು ನಮ್ಮ ಮನೆಯಿಂದ ಒಂದು 5 ನಿಮಿಷ ದೂರದಲ್ಲಿದೆ ಅಷ್ಟೇ, ಊರಿಂದ ಆಚೆ ಇದೆ. ವ್ಯೂ ಅಂತೂ ಸಖತ್ತಾಗಿದೆ. ಇವತ್ತು ಜಮೀನಲ್ಲಿ ಕೆಲಸ ಇರೋದ್ರಿಂದ ಜಾಸ್ತಿ ಜನ ಯಾರೂ ಇಲ್ಲ, ಒಂದು 5-6 ಜನ ಇದ್ದರು ಅಷ್ಟೇ. ಅಮಾವಾಸ್ಯೆ ದಿನ ಮಾತ್ರ ತುಂಬ ರಶ್ ಇರ್ತಾರೆ. ಈ ವೆದರ್ಗೂ ಈ ಗ್ರೀನರಿ, ಸುತ್ತ ತೋಟ, ಮಧ್ಯೆ ದೇವಸ್ಥಾನ, ಮಹದೇಶ್ವರನ ದೇವಸ್ಥಾನ ತುಂಬ ಸಖತ್ತಾಗಿದೆ. ಮಾತ್ರ ದೇವಸ್ಥಾನ ನಮ್ಮೂರಲ್ಲಿ ನೋಡ್ಬೋದು, ಸುತ್ತ ಗ್ರೀನು, ಬರೀ ತೋಟ. ಇವಾಗ ನ್ಯಾಚುರಲ್ ಸೌಂಡಲ್ಲಿ ಕೇಳಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಕರೆಂಟ್ ಬಂತು. ಮತ್ತು ಒಳಗಡೆ ಇನ್ನೊಂದು ಸರಿ ವಿಡಿಯೋ ಮಾಡ್ಕೊಂಡು, ಆವಾಗಲೇ ನಾವು ಸ್ಟಾರ್ಟಿಂಗಲ್ಲಿ ಹೋದಾಗ ಕರೆಂಟ್ ಇರಲಿಲ್ಲ ನೋಡಿ, ಒಳಗಡೆ ಎಲ್ಲ ಈ ಥರ ಇದೆ.
ಇನ್ನು ಮಳೆ ಬರೋಂಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ. ಹಂಗೂ ಲೈಟಾಗಿ ಮಳೆ ಬಂತು. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.